ಸೊ ಹಲೋ ಗಾಯ್ಸ್, ಆಲ್ರೆಡಿ ನನ್ನ ಅಳಿಯ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಏನಪ್ಪ ಅಂದರೆ ಈ ವ್ಲಾಗ್ನ ತಮ್ಮನ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಅವ್ನ ಬರ್ಡೇ ಪ್ರಿಪ್ರೇಷನ್ ಬಗ್ಗೆ ಆಗಿರುತ್ತೆ. ಅಂದರೆ ಅವ್ನ ಬರ್ಡೇಗೆ ಅವ್ನು ಹೇಗೆ ರೆಡಿ ಆಗ್ತಿದ್ದಾನೆ, ಏನೇನು ತೊಗೊತಾನೆ, ಏನೇನು ಬೇಕು ಅಂತ ಕೇಳಿದ್ದಾನೆ, ಎಷ್ಟು ತರಲೆ ಮಾಡಿದ್ದಾನೆ. ಅವನ್ನ ಮನೇಲಿ ಹಿಡಿಯೋದೇ ಕಷ್ಟ, ಅದರಲ್ಲಿ ಹೊರ್ಗಡೆ ನಾವೆಷ್ಟು ಪರದಾಡಿದ್ದೀವಿ ಪ್ರತಿಯೊಂದನ್ನು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಫಸ್ಟ್ ನಾವು ಹೋಗಿದ್ದೆ ಅವ್ನ ಹೇರ್ ಕಟಿಂಗಿಗೆ ನಮ್ಮ ಚಿತ್ರದುರ್ಗದ ಆಲ್ಫಾ ಸಲೂನಿಗೆ. ಆ್ಯಕ್ಚುಲಿ ಅವನೊಂದು ಇನ್ಸ್ಟಾದಲ್ಲಿ ರೀಲ್ ನೋಡ್ಬಿಟ್ಟು ಅದೇ ಕಟಿಂಗ್ ಬೇಕು ಅಂತ ಕರ್ಕೊಂಡು ಹೋಗಿದ್ದ ನಮಗೆ. ಸೊ ಅಲ್ಲಿ ಕಟಿಂಗ್ ಮಾಡಿಸಿದಾಗ ಅವ್ನು ಏನು ಹೇಳ್ತಾನೆ ಕೇಳಿ ನೀವು. ಚೆನ್ನಾಗಿದೆಯಾ ಟಚ್ ಎಷ್ಟೆಲ್ಲ ಸುರಸುಂದರ ಸುರಸುಂದರ ಆತರ ಇಲ್ಲ ಅಲ್ಲ, ಆತರ ಇಲ್ಲ. ಫೋಟೋದಲ್ಲಿ ತೋರ್ಸಿದ ತರ ಇಲ್ಲ. ಆಡ್ತಾರೆ. ಸೊ ಅವ್ನು ನೋಡಿದ ಫೋಟೋದಲ್ಲಿ ಇದ್ದಿದ್ದ ಥರ ಹೇರ್ ಕಟ್ ಇಲ್ಲ ಅಂತ ಅವನಿಗೆ ಅನ್ನಿಸ್ತು. ಆಮೇಲೆ ಹೆಂಗೋ ಸೆಟ್ ಮಾಡ್ತಾರೆ ಇರು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿಸಿದಾಗ ಫೈನಲ್ ಆಗಿ ಓಕೆ ಇಷ್ಟ ಆಯಿತು ಅವನಿಗೆ ಹೇರ್ ಕಟ್. ಆಮೇಲೆ ಅವರು ಒಂದು ಬರ್ಡೇ ಅಂತ ಹೇಳಿಬಿಟ್ಟು ಎಲ್ಲರೂ ವಿಶ್ ಮಾಡಿದ್ರು. ಅಲ್ಲಿ ಒಂದು ಫ್ರೆಂಡ್ ಕೂಡ ಸಿಕ್ಕಿದ. ಮಂಡೇಶ್ವರಿ ಸ್ಕೂಲ್ ಆಗಿರುವೆ. ಹಾಯ್ ಮಾಡು. ಹಾಯ್ ಎಲ್ಲ. ಊಟ ಆದ್ಮೇಲೆ ಕಾಣಿಸ್ತಾನಂತ ಅವನು. ಸೊ ಹೇರ್ ಕಟ್ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಫಸ್ಟ್ ಕ್ರೈಗೆ. ಅಟ್ಟು ವೇಸ್ಟ್ ಅಂತಲೇ ಅನ್ನಿಸ್ತು, ಬಿಕಾಸ್ ಬರ್ಡೇಗೆ ಹಾಕೋತರ ಒಂದು ಡ್ರೆಸ್ ಇರಲಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಲಾಬೂಸ್ ಶಾಪಿಗೆ ಹೋದ್ವಿ. ಅಲ್ಲಿ ಕಿಡ್ಸ್ಗೆ ವೆರೈಟೀಸ್ ಆಫ್ ಡ್ರೆಸ್ಸಸ್ ಸಿಗುತ್ತೆ, ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಡ್ರೆಸ್ಸಸ್ ಸಿಗುತ್ತೆ. ಸೊ ನಾವು ಯೂಶಲಿ ತೊಗೊತೀವಿ ಅವನಿಗೆ ಅಲ್ಲಿ, ಹಾಗಾಗಿ ಅಲ್ಲಿಗೆ ಹೋದ್ವಿ. ಅವರಂತೂ ಸಿಕ್ಕಾಪಟ್ಟೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ರು ಡ್ರೆಸ್ಸಸ್ಸು. ದಿನ ಬ್ಲಾಕ್ ನಮ್ಮ ಮನೇಲಿ ಇದೊಂದು ರೂಲ್ಸು, ಬರ್ಡೇ ದಿನ ಅಥವಾ ಹಬ್ಬಗಳ ದಿನ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಂಗಿಲ್ಲ. ಓ ಗಾಡ್. ಅದರಲ್ಲಿ ಈ ಹುಡುಗಿರಿಗಾದ್ರೂ ಏನಾದರೂ ಒಂದು ಆಪ್ಷನ್ಸ್ ಇರುತ್ತೆ, ಫ್ರಾಕು, ಚೂಡಿದಾರ್ಸ್ ಅಂತ. ಆದರೆ ಹುಡುಗರಿಗೆ ಆಪ್ಷನ್ಸೇ ಇಲ್ಲ. ಏನು ಕಲರಲ್ಲೂ ಆಪ್ಷನ್ಸ್ ಇಲ್ಲ, ಡ್ರೆಸ್ಸಿಂಗ್ ಡಿಸೈನ್ಸಲ್ಲೂ ಆಪ್ಷನ್ಸ್ ಇಲ್ಲ. ಪಾಪ ಅನಿಸ್ಬಿಡ್ತು. ಅದೇನೋ ಬರೀ ಬ್ಲೂ, ಬ್ಲ್ಯಾಕ್, ವೈಟ್ ಇದೇ ಕಲರ್ಸಲ್ಲಿ ನೋಡಬೇಕು. ಆ್ಯಂಡ್ ಅಪಾನ್ ದಟ್ ಅವ್ರಿಗೆ ಸಿಗೋದೇ ಇಷ್ಟು ಜೀನ್ಸ್ ಪ್ಯಾಂಟ್ಸ್ ಅಥವಾ ಸೂಟ್ಸ್ ಅಥವಾ ಇನ್ನೊಂದೇನೋ. ನಾವು ಈ ಡ್ರೆಸ್ಸಸ್ ಹುಡ್ಕೋದ್ರಲ್ಲಿ ನಾವು ಬ್ಯುಸಿ ಇದ್ದರೆ ಇವನ್ ತರಲೇ ನೋಡೋಕ್ಕಾಗ್ತಿಲ್ಲ. ಅವನನ್ನು ಹಿಡಿದು ಆ ಡ್ರೆಸ್ಸನ್ನು ತೋರಿಸೋದೇ ಒಂದು ಕಷ್ಟ ಆಗ್ಬಿಟ್ಟಿತ್ತು ನಮಗೆ. ನೋಡ್ರಿ ಹೆಂಗೆ ಆಡ್ತಾನೆ ಅವನು. ಸೊ ಅಲ್ಲಿಂದ ಮಾರ್ನಿಂಗ್ ಸ್ಕೂಲ್ಗೆ ಹಾಕಕ್ಕಂತ ರೆಗ್ಯುಲರ್ ಡ್ರೆಸ್ ಬೇಕಿತ್ತು. ಸೊ ಜುಡಿಯೋಗೆ ಹೋದ್ವಿ. ಬ್ಲೂಗೂ ಮ್ಯಾಚ್ ಆಗುತ್ತೆ. ಶರ್ಟ್ ವಿತ್ ನನಗೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಕ್ಕ ಜಾಕೆಟ್ ಹೌದು ಸ್ವಾಮಿ. ಕಳ್ಳರು ಇಲ್ಲಿ ಕಳ್ಳಾಟ ಆಡ್ತಿದ್ದಾರೆ. ಅವನಿಗೆ ಡ್ರೆಸ್ ತಗೊಳಕ್ ಬಂದು ನ್ಯೂ ಶಾಪಿಂಗ್ ಲೂಸ್ ಅನ್ಸ್ತಿದೆ.
ಅಲ್ಲಿ ಎಕ್ಸೈಸ್ ಎಕ್ಸೆಸ್. ಇವ್ರ ಪಾಡಿಗೆ ಇವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವನ್ ತರಲೆ ಯೂನಿಗಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಆಗ್ಲಿಲ್ವಾ? ಫೈನಲ್ ಆಗಿ ಶಾಪಿಂಗ್ ಮುಗಿಸ್ಕೊಂಡು ಕೆಳಗಡೆ ಪಾನಿಪುರಿ ಇತ್ತು, ಐ ಮೀನ್ ಗೋಲ್ಗಪ್ಪ ಇತ್ತು, ಅದನ್ನು ತಿನ್ನಕ್ಕೆ ಹೋದ್ವಿ. ತಿಂದಿದ್ದಾದ್ಮೇಲೆ ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನನಗೆ ಗಿಫ್ಟ್ ಬೇಕು ಅಂತ ಕುತ್ಕೊಂಡ. ಸೊ ಗಿಫ್ಟನ್ನು ಕೇಳಿ ಇಂಥದೇ ಗಿಫ್ಟ್ ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾನೆ ಇಲ್ಲಿ. ಎಂತದಂತ ನೋಡ್ಬೇಕೀಗ. ಅವ್ನು ಏನೇನೋ ಕೇಳ್ತಿದ್ದ. ಅಲ್ಲಿ ಚಿಕ್ಕ ಪುಟ್ಟದಷ್ಟೇ ಇದ್ದಿದ್ದು, ಬಟ್ ನಮ್ದೇನೋ ಬೇರೆ ಪ್ಲಾನ್ ಇತ್ತು. ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾವ್ಯಾವ ಗಿಫ್ಟ್ ಫಸ್ಟ್ ಕೊಡು. ಇದು ಯಾರ ಗಿಫ್ಟ್? ಇದು ನನಗೆ, ಇದು ನನಗೆ, ನೀನ್ ಕೊಡೋದು ಇದು ನಿಮ್ಮ ಪಪ್ಪ ಯಾತ್ ಕೊಡ್ಬೇಕು? ಕೊಟ್ಟಿಲ್ಲ. ಯಾರು ಮಾಡಿದಾರೆ ಹೇಳಂಗೆ? ಹಾ, ಫೋನ್ ನೋಡಿನೇ ಯಾರು? ಕಿಚ್ಚ? ನೀ ಹೇಳು ಪೈಲ್ವಾನ್. ಎಸ್ ಗೈಸ್, ಈಗಷ್ಟೇ ಮನೆಗೆ ಬಂದ್ವಿ. ಮುಗೀತು ಶಾಪಿಂಗ್, ಮುಗೀತು ಒಂದು ಹೇರ್ ಕಟಿಂಗ್ ಮುಗೀತು. ಅವನಿಗೆ ಬರ್ಡೇಗೆ ಏನೇನು ಬೇಕು ಎಲ್ಲ ಥರದ್ದು ಕೊಡಿಸಿದ್ದಾಯ್ತು, ಎಲ್ಲ ಆಯಿತು. ನೆಕ್ಸ್ಟ್ ಒಂದು ಬರ್ಡೇ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.